ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಬಗ್ಗೆ ಕಲಿತಾ ಹೋಗೋಣ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಗ್ಗೆ ಫುಲ್ ಸೀರೀಸಿನ ಪ್ಲೇಲಿಸ್ಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅಸೆಸ್ ಮಾಡಿದ್ರೆ ಸಾಕು, ಫುಲ್ ಕಾನ್ಸೆಪ್ಟ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಂದರೆ ಏನು? ನಮಗೆ ವಿ ನಾಟ್ ಗೆಟ್ ಡಿಸೈರ್ಡ್ ಔಟ್ಕಮ್. ನಮಗೆ ಬೇಕಾಗಿರುವಂತಹ ಔಟ್ಕಮ್ಮು ನಮಗೆ ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ಸಿಗಲ್ಲ. ಸೊ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಏನು ಮಾಡುತ್ತೆ ಅಂದರೆ, ಯೂಸಿಂಗ್ ಟ್ರೈನಿಂಗ್ ಡೇಟಾ ಸೆಟ್ ವಿಚ್ ಇಟ್ ಯೂಸಸ್ ದ training data set itself find hidden patterns. ಯಾಕಂತಂದರೆ ಇದರಲ್ಲಿ ನಮಗೆ ಡಿಸೈರಬಲ್ ಔಟ್ಕಮ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ, ಹಿಡನ್ ಪ್ಯಾಟ್ರನ್ಸ್ನ ಇದೆ ನೋಡ್ತಾ ಹೋಗುತ್ತೆ. ಹಿಡನ್ ಪ್ಯಾಟ್ರನ್ಸ್ ಆ್ಯಂಡ್ ಇನ್ಸೈಟ್ ಫ್ರಮ್ ದ ಗಿವನ್ ಡಾಟಾ. ಕೊಟ್ಟಿರುವಂಥ ಡಾಟಾಯಿಂದ ಹಿಡನ್ ಪ್ಯಾಟ್ರನ್ಸ್ ಮತ್ತು ಇನ್ಸೈಟ್ಸ್ನ ನೋಡ್ತಾ ಹೋಗುತ್ತೆ. ಸೊ ಅನ್ಸೂಪರ್ವೈಸ್ಡ್ ಲರ್ನಿಂಗಲ್ಲಿ ನಮಗೆ ಟೈಪ್ಸ್ನ ನೋಡ್ತಾ ಹೋದರೆ, ಮೊದಲನೇದು ಕ್ಲಸ್ಟರಿಂಗ್, ಎರಡನೇದು ಅಸೋಸಿಯೇಷನ್. ನಮಗೆ ಎರಡು ಥರ ಟೈಪ್ಸ್ ಬರುತ್ತೆ. ಮೊದಲನೇದು ಕ್ಲಸ್ಟರಿಂಗ್, ಎರಡನೇದು ಅಸೋಸಿಯೇಷನ್. ಕ್ಲಸ್ಟರಿಂಗ್ ಅಂದರೆ ಮೋಸ್ಟ್ ಸಿಮಿಲಾರಿಟಿ ಇರುವಂಥದ್ದನ್ನು ಒಂದು ಗ್ರೂಪ್, ಮೋಸ್ಟ್ ಸಿಮಿಲರ್ ಇರೋದನ್ನು ಒಂದು ಗ್ರೂಪಲ್ಲಿ, ಸಿಮಿಲರ್ ಇಲ್ದಲೇ ಇರೋದನ್ನು ಡಿಫ್ರೆಂಟ್ ಗ್ರೂಪ್ಸಲ್ಲಿ ಮಾಡ್ತಾ ಹೋಗ್ತಾರೆ. ಅದು ಪ್ರತಿಯೊಂದು ಗ್ರೂಪನ್ನು ನಾವೇನಂತ ಕರಿತೀವಿ, ಕ್ಲಸ್ಟರ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಅಸೋಸಿಯೇಷನ್ ಅಂದರೆ ಫೈಂಡ್ ರಿಲೇಷನ್ ಬಿಟ್ವೀನ್ ವೇರಿಯಬಲ್ಸ್ ಇನ್ ಲಾರ್ಜ್ ಡೇಟಾಬೇಸ್. ದೊಡ್ಡ ಡೇಟಾಬೇಸಲ್ಲಿ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇದೆ ಅಂತ ಅಂದ್ಕೊಳ್ಳಿ. ಎ ಮತ್ತು ಬಿಗೆ ಇರುವಂಥ ರಿಲೇಷನನ್ನು ಅಸೋಸಿಯೇಷನ್ ಫೈಂಡ್ ಮಾಡ್ತಾ ಹೋಗ್ತದೆ. ಸೊ ಅಡ್ವಾಂಟೇಜಸ್ನ ನೋಡ್ತಾ ಹೋಗೋಣ. ಅಡ್ವಾಂಟೇಜಸ್ ಆಫ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್. ಅಡ್ವಾಂಟೇಜಸ್ನ ನೋಡ್ತಾ ಹೋದರೆ, ಮೊದಲನೇದು ಈಸಿ ಟು ಗೆಟ್ ಅನ್ಲೇಬಲ್ಡ್ ಡಾಟಾನ ಈಸಿಯಾಗಿ ತಗೋಬೋದು. ಯಾಕಂತಂದರೆ ಅಲ್ಲಿ ಸೆಗ್ರಿಗೇಷನ್ ಆಗ್ತಾ ಹೋಗಿರಲ್ಲ. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ನೋಡೋದಾದರೆ ಇನ್ಕರೆಕ್ಟ್ ಔಟ್ಪುಟ್ ಬರುತ್ತೆ. ಇನ್ಕರೆಕ್ಟ್ ಔಟ್ಪುಟ್ ಯಾಕಂದರೆ ಅನ್ಲೇಬಲ್ಡ್ ಡೇಟಾ ಸೆಟ್ನ ಯೂಸ್ ಮಾಡುತ್ತಿರೋದ್ರಿಂದ, ಒಂದು ಫಾರ್ ಎಕ್ಸಾಂಪಲ್ ಎ ಬಿ ಸಿ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಈ ಎ ಅಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದು ಬಿ ಯಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ, ಸಿ ಯಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಮಗೇನಾಗುತ್ತೆ, ಒಂದರಲ್ಲಿ ಮಿಸ್ಟೇಕ್ ಆದ್ರೂ ಕೂಡ ನಮಗೆ ಇನ್ಕರೆಕ್ಟ್ ಔಟ್ಪುಟ್ಸು ಬರ್ತಾ ಹೋಗುತ್ತೆ. ಇನ್ನು ಎಕ್ಸಾಂಪಲ್ಸ್ನ ನೋಡ್ತಾ ಹೋದರೆ, ಎಕ್ಸಾಂಪಲ್ಸ್ ಫಾರ್ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ನೋಡ್ತಾ ಹೋದರೆ, ಮೊದಲನೇದು ಹೈರಾರ್ಕಿಯಲ್ ಕ್ಲಸ್ಟರಿಂಗ್. ಎರಡನೇದು ಕೆ ಮೀನ್ಸ್ ಕ್ಲಸ್ಟರಿಂಗ್. ಈ ಎರಡನ್ನೂ ಕೂಡ ಥಿಯರಿ ಕೇಳಲ್ಲ. ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಮತ್ತು ಕೆ ಮೀನ್ಸ್ ಕ್ಲಸ್ಟರಿಂಗ್ ಪ್ರಾಬ್ಲಮ್ನ ಕೇಳ್ತಾರೆ. ಅದಕ್ಕೋಸ್ಕರ ಅದರ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಪ್ರಾಬ್ಲಮ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ನೋಡ್ಕೊಂಡ್ರೆ ಸಾಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.